ಹಾಯ್ ಫ್ರೆಂಡ್ಸ್, ನೀವು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕು ಅಂತ ಟ್ರೈ ಮಾಡ್ತಾ ಇದ್ದೀರಾ. ಆದ್ರೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಹತ್ರ ಒಂದು ಜಿಮೇಲ್ ಐಡಿ ಬೇಕು. ಆ ಜಿಮೇಲ್ ಐಡಿ ಹೇಗೆ ಕ್ರಿಯೇಟ್ ಮಾಡಬೇಕು, ಯಾವ ರೀತಿ ಕ್ರಿಯೇಟ್ ಮಾಡಬೇಕು, ಏನೆಲ್ಲ ಆಪ್ಷನ್ ಇದೆ, ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ನಾನು ನೀಡ್ತಾ ಇದ್ದೀನಿ. ಮೊದಲಿಗೆ ನೀವು ಯೂಟ್ಯೂಬ್ ಆಪ್ ನ ಓಪನ್ ಮಾಡ್ಕೊಳ್ಳಿ. ಯೂಟ್ಯೂಬ್ ಆಪ್ ಓಪನ್ ಆದ್ಮೇಲೆ ನಿಮಗೆ ಕಾರ್ನರ್ ಅಲ್ಲಿ ಯು ಅಂತ ಕಾಣಿಸ್ತಾ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಆದ್ಮೇಲೆ ಸ್ವಿಚ್ ಅಕೌಂಟ್ ಅಂತ ಕಾಣಿಸ್ತಾ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಕೌಂಟ್ ರೈಟ್ ಸೈಡ್ ಅಲ್ಲಿ ನಿಮಗೆ ಪ್ಲಸ್ ಐಕಾನ್ ಕಾಣಿಸ್ತಾ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಚೆಕಿಂಗ್ ಇನ್ಫೋ ತಗೊಳ್ತಾ ಇದೆ, ಸೈನ್ ಇನ್ ಕೇಳ್ತಾ ಇದೆ. ಸೊ ನಾವು ಇವಾಗ ಹೊಸದಾಗಿ ಕ್ರಿಯೇಟ್ ಮಾಡಬೇಕು ಅಂದ್ರೆ ಕ್ರಿಯೇಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕ್ರಿಯೇಟ್ ಅಕೌಂಟ್ ಮೇಲೆ ಕ್ಲಿಕ್ ಆದ್ಮೇಲೆ ಫಾರ್ ಮೈ ಪರ್ಸನಲ್ ಯೂಸ್ ಅಂತ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ನಿಮ್ಗೆ ಎಂಟರ್ ಯುವರ್ ನೇಮ್ ಕೇಳ್ತಾ ಇದೆ. ನೀವು ಯಾವ ಹೆಸರಿಂದ ಜಿಮೇಲ್ ಐಡಿ ಕ್ರಿಯೇಟ್ ಮಾಡಬೇಕು ಅಂತ ಇದ್ದೀರಾ ಆ ಹೆಸರನ್ನ ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ಅದು ನಿಮ್ ಚಾನಲ್ ಹೆಸರಿಂದಾನೇ ಆಗಿರ್ಬೋದು, ನೀವು ಯಾವ್ದು ಏನ್ ಥಿಂಕ್ ಮಾಡ್ತಾ ಇದ್ದೀರಾ ಆ ಹೆಸರನ್ನ ಇಟ್ಕೊಳ್ಳಿ. ನಾನು ನಿಮ್ಗೆ ತೋರಿಸ್ಬೇಕು ಅಂತಂದ್ರೆ ಯಾವ್ದೋ ಒಂದು ಹೆಸರು ಹಾಕೊಳ್ತಾ ಇದ್ದೀನಿ, ನೀವು ನಿಮ್ಮ ಹೆಸರನ್ನ ಹಾಕೊಳ್ಳಿ. ಸರ್ ನೇಮ್ ನಿಮ್ಗೆ ಮ್ಯಾಂಡೇಟರಿ ಇಲ್ಲ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಬೇಸಿಕ್ ಇನ್ಫಾರ್ಮೇಶನ್ ಅಲ್ಲಿ ನಿಮ್ದು ಡೇಟ್ ಆಫ್ ಬರ್ತ್ ಕೇಳ್ತಾ ಇದೆ. ನಿಮ್ಮ ಡೇಟ್ ಆಫ್ ಬರ್ತ್ ನೀವು ಸಿಂಪಲ್ ಆಗಿ ಅಪ್ಲೈ ಮಾಡ್ಕೊಳ್ಳಿ. ಜೆಂಡರ್ ಕೇಳ್ತಾ ಇದೆ, ಸೊ ಫಿಮೇಲ್ ಇದ್ರೆ ಫಿಮೇಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಮೇಲ್ ಇದ್ರೆ ಮೇಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ನಿಮ್ಗೆ ಇಲ್ಲಿ ಗೂಗಲ್ ಕಡೆಯಿಂದಾನೆ ನಿಮ್ಗೆ 2 ಸಜೆಸ್ಟ್ ಆಗಿ ಜಿಮೇಲ್ ಐಡಿ ಬಂದಿದೆ. ಇದು ಇಷ್ಟ ಆಗಿದ್ರೆ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ನೀವು ಓನ್ ಆಗಬೇಕಾದ್ರೂ ಕ್ರಿಯೇಟ್ ಮಾಡ್ಕೋಬಹುದು. ಕ್ರಿಯೇಟ್ ಯುವರ್ ಓನ್ ಜಿಮೇಲ್ ಅಡ್ರೆಸ್ ಇದ್ರೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಓನ್ ಆಗಿ ನಿಮ್ ಹೆಸರು ಹಾಕೋಬಹುದು. ಯಾವ್ದೋ ಒಂದು ಇಟ್ಕೋಬೇಡಿ, ಈಸಿ ನಿಮ್ಗೆ ಯಾವ್ದಾಗುತ್ತಾ ಆ ತರ ಇಟ್ಕೊಳ್ಳಿ. ಅಲ್ಲಿ ಅವೈಲೇಬಲ್ ಇದಿದ್ರೆ ಅಲ್ಲಿ ನಿಮ್ಗೆ ನೆಕ್ಸ್ಟ್ ಪೇಜ್ ಹೋಗುತ್ತೆ, ಇಲ್ಲ ಅಂತಂದ್ರೆ ಅಲ್ಲಿ ರೆಡ್ ಮಾರ್ಕ್ ಅಲ್ಲಿ ತೋರಿಸುತ್ತೆ. ಈ ತರ ಇಲ್ಲಿ ಅವೈಲೇಬಲ್ ಇತ್ತದು, ಸೊ ಈ ತರ ನೆಕ್ಸ್ಟ್ ಬರುತ್ತೆ. ಅವೈಲೇಬಲ್ ಇಲ್ಲ ಅಂತಂದ್ರೆ ನಿಮ್ಗೆ ನಾನು ತೋರಿಸ್ತೀನಿ ನೋಡಿ. ಇವಾಗ ಅವೈಲೇಬಲ್ ಇದೆ, ಇವಾಗ ಯಾವ್ದೋ ಅರುಣ್ ಅಂತ ಬರ್ಕೊಳ್ತೀನಿ, ಬರೀ ಅರುಣ್. ಇವಾಗ ತಗೊಳಲ್ಲ ಅರುಣ್, ಇದು ಅವೈಲೇಬಲ್ ಇಲ್ಲ ಅಂತ ಅರ್ಥ. ಸೊ ನೀವು ಇಲ್ಲಿ 1 2 3 4 5 ಇಲ್ಲಿ ಏನಾದ್ರು ಈ ತರ ಹಾಕೋಬಿಟ್ಟು ಈ ತರ ನೆಕ್ಸ್ಟ್ ಪ್ಯಾರಾಗ್ರಾಫ್ ಈ ತರ ತಗೊಳ್ಬೇಕು. ಇಲ್ಲ ಅಂತಂದ್ರೆ ನಿಮ್ಗೆ ಅದು ಎಕ್ಸೆಸ್ ಆಗಲ್ಲ, ರೆಡ್ ಮಾರ್ಕ್ ಅಲ್ಲಿ ತೋರಿಸುತ್ತೆ ಅಲ್ಲಿ. ಸರಿ, ನನ್ಗೆ ಇವಾಗ ಇಷ್ಟ ಆಗಿರೋದು ಫಸ್ಟ್ ಒನ್. ನಾನು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ನಿಮ್ಗೆ ಇಲ್ಲಿ ಸ್ಟ್ರಾಂಗ್ ಪಾಸ್ವರ್ಡ್ ಕೇಳ್ತಾ ಇದೆ. ನಿಮ್ ಹೆಸರಾದ್ರೂ ಇಟ್ಕೊಳ್ಳಿ, ನೀವು ಯಾವ ತರ ಇಟ್ಕೋಬೇಕು ಅಂತಂದ್ರೆ ಆ ತರ ಇಟ್ಕೊಳ್ಳಿ, ಆದ್ರೆ ಕ್ಯಾಪಿಟಲ್ಲು ಸ್ಮಾಲ್ ಸಿಂಬಲ್ಸ್ ಎಲ್ಲ ಯೂಸ್ ಮಾಡಿ. ಸೊ ಇಲ್ಲಿ ನಿಮ್ಗೆ ಆಡ್ ಯುವರ್ ಫೋನ್ ನಂಬರ್ ಕೇಳ್ತಾ ಇದೆ. ಸೊ ನೀವು ಫೋನ್ ನಂಬರ್ ಆಡ್ ಮಾಡೋ ಅವಶ್ಯಕತೆ ಏನಿಲ್ಲ. ಇಲ್ಲಿ ಎಸ್ ಐ ಎಮ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ, ಸ್ಕಿಪ್ ಬೇಕಾದ್ರೂ ಮಾಡ್ಕೋಬಹುದು. ಎಸ್ ಐ ಎಮ್ ಅಂತ ಕ್ಲಿಕ್ ಮಾಡ್ಕೊಳ್ತೀನಿ. ಇಲ್ಲಿ ನೋಡಿ ರಿವ್ಯೂ ಯುವರ್ ಅಕೌಂಟ್ ಇನ್ಫೋ ಕೇಳ್ತಾ ಇದೆ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ರೈವಸಿ ಟರ್ಮ್ಸ್ ಅಂಡ್ ಕಂಡೀಷನ್ ಅಲ್ಲಿ ಇಲ್ಲಿ ನೋಡಿ ಐ ಅಗ್ರಿ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಈ ಐ ಅಗ್ರಿ ಅಂತ ಕ್ಲಿಕ್ ಮಾಡಿದ ತಕ್ಷಣ ರೀಡೈರೆಕ್ಟ್ ಕನೆಕ್ಟ್ ಆಗುತ್ತೆ ನಿಮ್ಗೆ ಯೂಟ್ಯೂಬ್ ಅಲ್ಲೇ. ನಿಮ್ ಜಿಮೇಲ್ ಐಡಿ ಕ್ರಿಯೇಟ್ ಆದ್ಮೇಲೆ ರೀಡೈರೆಕ್ಟ್ ಆಗಿ ಯೂಟ್ಯೂಬ್ ನ ಫ್ರಂಟ್ ಪೇಜ್ ಓಪನ್ ಆಗುತ್ತೆ. ಈ ತರ ಇಲ್ಲಿ ನೀವು ಕಾಣಿಸ್ತಾ ಇದೆ ನೋಡಿ, ಹೊಸದಾಗಿ ಕ್ರಿಯೇಟ್ ಏನ್ ಮಾಡಿದಿರಲ್ವಾ ಇದ್ರ ಮೇಲೆ. ಸೊ ನೀವು ಇವಾಗ ಹೇಗೆ ಕ್ರಿಯೇಟ್ ಆಗಿದೆ ಅಂತ ನೀವು ಚೆಕ್ ಮಾಡ್ಬೇಕು ಅಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನೋಡಿ ವಿಕ್ಕಿ ಬಾಸ್ ಅಂತ ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ಈ ತರ. ಸೊ ಅದೇ ನಿಮ್ಗೆ ತೋರಿಸ್ತಾ ಇರೋದು. ಇವಾಗ ಸಿಂಪಲ್ ಸ್ಟೆಪ್ ಅಲ್ಲಿ ನೀವು ಜಿಮೇಲ್ ಅಡ್ರೆಸ್ ನ ಹೇಗೆ ಕ್ರಿಯೇಟ್ ಮಾಡಬೇಕು ಅಂತ ಕಲ್ತಿದ್ದೀರಾ. ಮತ್ತೆ ಪಾರ್ಟ್ 2 ಅಲ್ಲಿ ನಿಮ್ಗೆ ಯೂಟ್ಯೂಬ್ ಕ್ರಿಯೇಟ್ ಹೇಗೆ ಮಾಡಬೇಕು, ಯೂಟ್ಯೂಬ್ ಚಾನಲ್ ಹೆಸರು ಹೇಗಿಡಬೇಕು, ಟ್ಯಾಗು ಪ್ರತಿ ಒಂದೊಂದು ಹೇಳ್ತಾ ಇದ್ದೀನಿ. ಅಲ್ಲಿ ತನಕ ನೀವು ಸೇಫ್ ಸೆಕ್ಯೂರ್ ಆಗಿ ಚೆನ್ನಾಗಿರಿ, ಖುಷಿಯಿಂದ ಇರಿ. ಇನ್ನೊಬ್ರಿಗೂ ಶೇರ್ ಮಾಡಿ ಈ ವಿಡಿಯೋನ, ಅವರು ನೋಡ್ಲಿ, ಅವರು ಕಲೀಲಿ. ಸೊ ಟೇಕ್ ಕೇರ್, ಬಾಯ್ ಗೈಸ್, ಥ್ಯಾಂಕ್ ಯು.